ಬಹಳ ವರ್ಷಗಳ ಹಿಂದೆ ವಿಜಯಗಿರಿ ಎಂಬ ಸುಂದರ ರಾಜ್ಯವಿತ್ತು. ಆ ರಾಜ್ಯದ ರಾಜನ ಹೆಸರು ವೀರೇಂದ್ರ, ರಾಣಿಯ ಹೆಸರು ಪದ್ಮಿನಿ. ಇಬ್ಬರೂ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಆದ್ದರಿಂದ ರಾಜ್ಯದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಿತ್ತು. ಒಂದು ದಿನ ಭೀಕರ ಬರ ಬಂತು. ನದಿಗಳು ಒಣಗಿದವು, ಬೆಳೆಗಳು ಹಾಳಾದವು, ಪ್ರಜೆಗಳು ಸಂಕಷ್ಟಕ್ಕೆ ಸಿಲುಕಿದರು. ರಾಜನು ತನ್ನ ಅರಮನೆಯ ಖಜಾನೆಯನ್ನು ತೆರೆದು ಆಹಾರ ಮತ್ತು ಧಾನ್ಯವನ್ನು ಜನರಿಗೆ ಹಂಚಿದನು. ರಾಣಿಯು ಸ್ವತಃ ಗ್ರಾಮಗಳಿಗೆ ಹೋಗಿ ರೋಗಿಗಳ ಆರೈಕೆ ಮಾಡಿದಳು ಮತ್ತು ಮಕ್ಕಳಿಗೆ ಧೈರ್ಯ ತುಂಬಿದರು. ಕೆಲವು ದಿನಗಳ ನಂತರ ಪಕ್ಕದ ರಾಜ್ಯದ ರಾಜನು ವಿಜಯಗಿರಿಯನ್ನು ಆಕ್ರಮಿಸಲು ಬಂದನು. ಆದರೆ ಪ್ರಜೆಗಳು ತಮ್ಮ ರಾಜ ಮತ್ತು ರಾಣಿಯ ಮೇಲಿದ್ದ ಪ್ರೀತಿಯಿಂದ ಮಳೆ ಮತ್ತೆ ಸುರಿಯಿತು. ಹೊಲಗಳು ಹಸಿರಿನಿಂದ ಕಂಗೊಳಿಸಿದವು. ರಾಜ್ಯದಲ್ಲಿ ಸಂಭ್ರಮ ಮನೆ ಮಾಡಿತು. ರಾಜನು ಹೇಳಿದನು, ರಾಜ್ಯದ ನಿಜವಾದ ಶಕ್ತಿ ನಮ್ಮ ಪ್ರಜೆಗಳು. ರಾಣಿಯು ನಗುತ್ತಾ, ಪ್ರೀತಿ, ದಯೆ ಮತ್ತು ಏಕತೆ ಇರುವ ರಾಜ್ಯವನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂದಳು. ಆ ದಿನದಿಂದ ವಿಜಯಗಿರಿ ರಾಜ್ಯವು ಸುಖ, ಶಾಂತಿ ಮತ್ತು ನ್ಯಾಯದ ಪ್ರತೀಕವಾಗಿ ಪ್ರಸಿದ್ಧಿಯಾಯಿತು. ನೀತಿ: ಒಳ್ಳೆಯ ನಾಯಕತ್ವ, ಕರುಣೆ ಮತ್ತು ಏಕತೆ ಇದ್ದರೆ ಯಾವುದೇ ಸಂಕಷ್ಟವನ್ನು ಗೆಲ್ಲಬಹುದು.